ಏನು ಬಯಸ್ಬೇಕು ಸರ್? ಸಮಾನತೆ ಅಂತ ನೋಡಿದ್ರೆ ರವೀಂದ್ರ ತಪ್ಪಿದ್ರೆ ಅವ್ನು ಬಂದು ಯಾರೋ ಕಂಪ್ಲೇಂಟ್ ಮಾಡ್ಬೋದು. ಅದು ಬಿಟ್ಟು ಇನ್ನೊಬ್ರ ಮುಖಾಂತರ ಜೀವ ಬೆದರಿಕೆ ಹಾಕೋದು, ಜಾತಿಯಿಂದ ಮಾಡೋದು ಅದೆಲ್ಲ ತುಂಬಾನೇ ತಪ್ಪಿದೆ ಸರ್. ನಮ್ಗೇನ್ ಗೊತ್ತಾ, ಮುಂದಿನ ದಿನಗಳೆಲ್ಲ ಅವೇನ್ ತೊಂದರೆ ಆಗ್ತದೆ. ಫೋನ್ ಮಾಡಿ ನಾನು ಗ್ಯಾಲರಿ ಅದು ತುಂಬಾನೇ ಜಾಸ್ತಿ ಇದು ಮಾಡಿದ್ರು. ಮೂನಳ್ಳಿ ಗ್ರಾಮ ಇಲ್ಲ ತರ ಅವ್ನ ಮಟ್ಟ ಆಗಿಲ್ಲ ಇನ್ನೊಬ್ಬ ಕ್ರಿಕೆಟ್ ಅವನೇ ಮಟ್ಟ ಆಗಿದ್ರೆ ಮತ್ತೆ ಯಾವ ಬರೋದಿಲ್ಲ. ಅಂದ್ರೆ ಕಾನೂನು ಭಯ ಅವರು ಅದಕ್ಕೆ ಗ್ರಾಮದಲ್ಲಿ ದಲಿತರು ವಾಸ ಮಾಡ್ತಕ್ಕಂತಹ ಕಾಲೋನಿಗೆ ಏನು ಅಂಬೇಡ್ಕರ್ ಕಾಲೋನಿಗೆ ಸೂಳೆ ಸರ್ಕಲ್ ಅಂತ ಇದೆ. ಅಭಿಲಾಷ್ ಗೌಡ ರಾಜಹುಲಿ ಅವನು ಬರೆದಿರ್ತಾರೆ. ಈ ವ್ಯಕ್ತಿ ಮೇಲೆ ಈ ಹಿಂದೆ ಸುಮಾರು ಪ್ರಕರಣಗಳು ಇದೇ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರುತ್ತೆ. ಕೂಡಲೇ ಇಂಥವನ್ನೆಲ್ಲ ಸೂಕ್ಷ್ಮವಾಗಿ ಇವನ ಬಗ್ಗೆ ತನಿಖೆ ಮಾಡಿ ಇವನ್ನ ಗಡೀಪಾರು ಮಾಡ್ಬೇಕಂತ ಸಹ ನಮ್ಮ ಒಂದು ಭೀಮ್ ಸೇವಾ ಸಮಿತಿ ಸಂಘಟನೆ ಇವತ್ತಿನ ಒತ್ತಾಯ ಮಾಡ್ತಾ ಇದ್ದಾರೆ. ಜೈ ಭೀಮ್, ಜೈ ಭೀಮ್ ಮಾಡ್ಕೋಬೇಕು. ಬಿಟ್ಟರೆ ಇಂಥ ಕೀಳು ಮಟ್ಟದ ಕ್ರಿಮಿಗಳು ಮತ್ತೆ ಉಟ್ಕೊಳ್ತದೆ. ಇನ್ನೊಬ್ಬ ನಮ್ಮ ಸಮುದಾಯನ ನಿಲ್ಲಿಸೋನು ಉಟ್ಕೊಳ್ತಾನೆ. ಅದು ಇವನಿಗೆ ಲಾಸ್ಟ್ ಆಗಬೇಕಾದ್ರು. ಇಲ್ಲಾಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಇವರು ಅಧ್ಯಕ್ಷ ಹೇಳ್ದಂಗೆ ಇಲ್ಲೇ ಕೂತ್ಕೊಂಡಿರ್ತೀವಿ. ಬೇರೆ ಬೇರೆ ನಮ್ಮ ಸಂಘಟನಾ ಒಕ್ಕೂಟಗಳೆಲ್ಲ ಸೇರ್ಕೊಂಡು ಕೂತ್ಕೊಳ್ತೀವಿ. ಅದೇನು ಆಕ್ಷನ್ ತಗೊಳ್ತಾರೋ ಅವರು ಒಪ್ಕೊಂಡಿದ್ದಾರೆ. ಆ ಮಾತನಂತ ಅವ್ರು ನಡ್ಸ್ಕೊಡ್ಬೇಕು. FIR ಆಗಬೇಕು, ಅವನ್ನ ಬಂಧಿಸಲೇಬೇಕು, ಅವನ ಕಾನೂನು ಕ್ರಮ ಆಗಲೇಬೇಕು. ಇದು ನಮ್ಮ ದಲಿತ ಸಂಘಟನೆಗಳ ಒತ್ತಾಯ. ಸೇವಾ ಸಮಿತಿಯಿಂದ ಹೊಸಕೋಟೆ ತಾಲೂಕಿನ ಮೂರ್ನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯದ ನಮ್ಮ ರವಿ ಆಗಿರ್ತಕ್ಕಂಥವರು ಇವ್ರ ಮೇಲೆ ಒಬ್ಬ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಅದರಲ್ಲಿ ನಾವು ಅಡಿಯಲ್ಲಿ ಬುಚ್ತಾ ಇರ್ತಕ್ಕಂಥ ಸಮಾಜ ಸೇವಕರಾಗಿರ್ತಕ್ಕಂಥ ದೀನ ದಲಿತರಾಗಿರ್ತಕ್ಕಂಥ ನಮ್ಮಂತವ್ರು ಬಡಬಗರು ಬದುಕ್ತಾ ಇರೋ ಜಾಗದಲ್ಲಿ ದೌರ್ಜನ್ಯವಾಗಿ ಮೇಲ್ಜಾತಿ ವರ್ಗದವರು ನಮ್ಮನ್ನ ಆ ಜಾತಿನಲ್ಲಿದ್ದವನ್ನ ಭಯ ಮತ್ತೆ ಬೇಕು ಅಂತ ಇವಾಗೂ ಸಹ 2025-26 ಇಸ್ವಿ ಬರ್ತಾ ಇದ್ರು ಸಹ ಡಾಕ್ಟರ್ BR ಅಂಬೇಡ್ಕರ್ ಬರ್ದಿಟ್ಟಂತ ಸಂವಿಧಾನದಲ್ಲಿ ನಮ್ಮನ್ನ ತುಳಿತಾ ಬರ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕೆಲವೊಂದು ದೊಡ್ಡ ಹಿರಿಯ ರಾಜಕಾರಣಿಗಳು ಬೆಂಬಲ ಇರ್ತದೆ. ಅದೇ ತರ ಯಾರಿಗೇ ಆಗಲಿ ತೊಂದರೆ ಆದಲ್ಲಿ ಆ ಸರ್ಕಾರ ಕೂಡಲೇ ಅವ್ರ ಮೇಲೆ ಕ್ರಮ ತಗೊಂಡು ನಂತರ ಅವ್ರಿಗೆ ಜೀವ ಭದ್ರತೆ ಹಾಕಿರ್ತಕ್ಕಂಥ ಅದನ್ನು ಸಹ ಅವರು ಕಾನೂನು ಅಡಿಯಲ್ಲಿ ನಮ್ಮ ಸೂಲಿವೆಲ್ಲ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರು ಈಗ ತಾನೇ ಹೇಳಿದ್ರು ಕಂಪ್ಲೇಂಟ್ ಒಳಗಡೆ ಕೊಟ್ಟಿದ್ದೀರಿ. ಆ ಕಂಪ್ಲೇಂಟ್ ಮುಖಾಂತರ ಅವ್ರ ಮೇಲೆ ಕೂಡಲೇ ಆಕ್ಷನ್ ತಗೊಂಡು ಅರೆಸ್ಟ್ ಮಾಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅವ್ರನ್ನ ನಾವು ಈ ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡಿಸಬೇಕಾಗಿ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಅಂಬೇಡ್ಕರ್ ದೀನ ದಲಿತ ಮಕ್ಕಳಾಗಿರ್ತಕ್ಕಂಥ ನಾವುಗಳೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿ ನಾವು ಮುಂದುವರ್ಬೇಕಾಗ್ತದೆ. ಆದ್ದರಿಂದ ತಾವುಗಳು ಅಧಿಕಾರಿಗಳು ಇವ್ರನ್ನೆಲ್ಲ ಕರೆಸಿ ಕೂಡಲೇ ಇವ್ರ ಮೇಲೆ ಕ್ರಮ ತಗೊಂಡು ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿ ನಮ್ಮೆಲ್ಲರ ಒತ್ತಾಯ ಮೇರೆಗೆ ಜೈ ಭೀಮ್, ಜೈ ಕರ್ನಾಟಕ. ಕ್ರಾಂತಿಕಾರಿ ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ನಮ್ಮ ಹೊಸಕೋಟೆ ತಾಲೂಕು ಸೂಲುಬೆಲೆ ಹೋಬಳಿ ಮೂನಹಳ್ಳಿ ಗ್ರಾಮದಲ್ಲಿ ವಾಸ ಮಾಡ್ತಕ್ಕಂತಹ ರವಿ ಮೂನಹಳ್ಳಿ ಅಂತ ಹೇಳ್ಬಿಟ್ಟು ಏನಿತ್ತ ಒಂದು ಗೋವಿ ಸಮುದಾಯಕ್ಕೆ ಸೇರ್ಪಟ್ಟಂತಹ ದಲಿತ ಯುವಕ ಹಾಗೂ ದಲಿತ ಸಾಮಾಜಿಕ ಹೋರಾಟಗಾರ ಆಗಿರ್ತಾನೆ. ದಿನಾಂಕ 4ನೇ ತಾರೀಕು ಇದೇ ಜನವರಿ ದಿನಾಂಕ 4ನೇ ತಾರೀಕು ಅದೇ ಗ್ರಾಮದ ಸರ್ವೆ ನಂಬರ್ 187ರಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಜಮೀನಲ್ಲಿ ಅದೇ ಗ್ರಾಮದ ಸವರ್ಣೀಯರಾದಂತಹ ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಭಿಲಾಷ್ ಅಲಿಯಾಸ್ ರಾಜಹುಲಿ ಎಂಬಾದ ಆ ಒಂದು ಜಮೀನಲ್ಲಿ ಎಣ್ಣೆ ಪಾರ್ಟಿ ಮಾಡಕ್ ಹೋದಾಗ ಆ ಒಂದು ಸ್ಥಳದಲ್ಲಿ ಇರುವಂತಹ ಏನು ವ್ಯವಸಾಯ ಮಾಡ್ತಕ್ಕಂತಹ ಭೋಗಿಗೆ ತಗೊಂಡಿರುವಂತಹ ಸಾಗರ್ ಎಂಬ ರೈತ ಏನು ಒಂದು ರವಿ ಅವ್ರಿಗೆ ಕರೆ ಮಾಡಿ ನಮ್ ಜಮೀನಲ್ಲಿ ಈ ತರ ಬಂದು ಎಣ್ಣೆ ಹೊಡಿತಾ ಇದಾರೆ, ನಮ್ ತೊಂದರೆ ಕೊಡ್ತಾ ಇದಾರೆ, ನಮ್ ಬೆದರಿಕೆ ಹಾಕ್ತಾರೆ, ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ಇದೇ ರವಿ ಅವರು ಏನು ರಾಜಹುಲಿ ಅಭಿಲಾಷ್ ಅನ್ನೋರ್ಗೆ ಕರೆ ಮಾಡಿ ಏನಪ್ಪ ಅಲ್ಲೆಲ್ಲ ಎಣ್ಣೆ ಹೊಡಿತೆ, ಏನಕ್ಕಪ್ಪ ಈ ರೀತಿ ನಮ್ ತೊಂದರೆ ಕೊಡ್ತೆ ಅಂತ ಹೇಳಿದಾಗ ಏಕಾಏಕಿ ಯಾರು ರಾಜಹುಲಿ ಅಭಿಲಾಷ್ ಅನ್ನೋ ವ್ಯಕ್ತಿ ರವಿ ಅವ್ರನ್ನ ತುಂಬಾ ಕೆಟ್ಟ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಕೊಲೆ ಬೆದರಿಕೆ ಸಹ ಆಗಿರ್ತಾನೆ. ಇದಾದ ನಂತರ ಅದೇ ರಾಜಹುಲಿ ಯಾರು ಅಭಿಲಾಷ್ ಇದ್ದಾನೋ ಸಾಗರ್ ಎಂಬ ವ್ಯಕ್ತಿಗೆ ಕರೆ ಮಾಡಿ ಏನು ರವಿ ಅವ್ ನಮ್ಮುನ್ನಕ್ಕೆ ಈ ಪದ ಹೇಳ್ಬಾರ್ದು, ತುಂಬಾ ಅವಾಚ್ಯ ಶಬ್ದ ಆದ್ರೂ ತಿಳಿಬೇಕು, ಅವ್ ನಮ್ಮುನ್ನಕ್ಕೆ ರವಿ ಆ ಒಡ್ಡನೇಕೆ ಅಂತ ಜಾತಿನ ತುಂಬಾ ಹೀನಾಬೇಕು ಬೈದು
ಇವತ್ತಿನ ದಿನ ಅವ್ರ ಮೇಲೆ ಓಡಾಡ್ತಕ್ಕಂತ ಸಮಯದಲ್ಲಿ ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿ ನಿಲ್ಸಿರ್ತಕ್ಕಂತ ಅಭಿಲಾಷ್ ಮೇಲೆ ಇವತ್ತು ನಮ್ಮ ದೀಪ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನಮ್ಮ ತಂಡ ಸಂಪೂರ್ಣ ಬಂದು ಇವತ್ತು ಸೂಲೂರುಪೇಟೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ನಾವು ಪ್ರಕರಣ ದಾಖಲಿಸಿದ್ದೇವೆ. ಅತಿ ಶೀಘ್ರದಲ್ಲಿ ನಮ್ಮ ಆರಕ್ಷಣಾ ನಿರೀಕ್ಷಕರಾದಂತಹ ರವಿ ಸರ್ ನಮ್ಗೆ ನ್ಯಾಯ ಒದಗಿಸಿಕೊಟ್ಟು ಯಾರು ಕೃತ್ಯವೆಸಗಿರುವಂತಹ ರಾಜಾ ಹುಲಿ ಮೇಲೆ ಕಾನೂನು ಕ್ರಮ ಜರುಗಿಸಿ ನಾವು ಅವ್ರಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿ ಅಂತ ಭರವಸೆ ನೀಡಿದ್ದು ಈ ದಿನ ಅದಾಗುತ್ತಂತ ನಂಬಿಕೆ ಸಹ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಸಮ್ಮುಖದಲ್ಲಿ ನಮ್ಮ ಹಿರಿಯ ಎಲ್ಲ ತಾಲೂಕಿನ ಪ್ರಬುದ್ಧ ಮುಖಂಡರುಗಳ ಇವತ್ತಿನ ದಿನ ಸ್ಥಳಕ್ಕೆ ಆಗಮಿಸಿದ್ದಾರೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್.